ನಮಸ್ಕಾರ ಸ್ನೇಹಿತರೆ ಗ್ರೂಪ್ ಬಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನ್ ವಿಡಿಯೋ ಸರಣಿ ಮಾಡ್ತಾ ಇದೀವಿ. ಆ ಇವತ್ತು ಟ್ರೈನಿಂಗ್ ಪ್ರೋಗ್ರಾಮ್ಸ್, ಓಕೆ, ಆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ರಿಲೇಟೆಡ್ ಒಂದು ರಿವಿಷನ್ ಮತ್ತೆ ಅಪ್ಡೇಟ್ ವಿಡಿಯೋ ತಗೊಂಡ್ ಬರ್ತಾ ಇದೀನಿ. ನಿಮ್ಗೆ ಗೊತ್ತಿದೆ, ಇದು ಆ ಅಪ್ಡೇಟ್ ಮಾಡಿರ್ತಕ್ಕಂಥದ್ದು. ನಾವೇನ್ ರಿವಿಷನ್ ಸೀರೀಸ್ ಮಾಡ್ತಾ ಇದೀವಿ ಆಲ್ರೆಡಿ. ಪ್ರೀವಿಯಸ್ ಆಗಿ ನಾವು ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ರಿವಿಷನ್ ಸೀರೀಸ್ ಮಾಡಿದೀವಿ. ಹಾಗೆ ವೇರಿಯಸ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟ ಸ್ಕಾಲರ್ಶಿಪ್ ಬಗ್ಗೆ ರಿವಿಷನ್ ಸೀರೀಸ್ ಮಾಡಿದೀವಿ. ಈಗ ಇವೆಲ್ಲ ನೋಡಿ, ಸಿಲೆಬಸ್ ಕಂಪ್ಲೀಟ್ ಮಾಡಿದೀವಿ. ಈಗ ರಿವಿಷನ್ ಏನು ಅಂದ್ರೆ ಏನ್ ಅಪ್ಡೇಟ್ ಆಗಿದೆ, ಇತ್ತೀಚೆಗೆ ಏನ್ ಅಪ್ಡೇಟ್ ಮಾಡಿದ್ದಾನೆ ಆ ಎಲ್ಲ ಅಪ್ಡೇಟ್ ಗಳನ್ನು ಕೂಡ ರಿವಿಷನ್ ಮಾಡ್ತಾ ಇದ್ದೀವಿ. ಸೊ ಟ್ರೈನಿಂಗ್ ಸ್ಕೀಮ್ಸ್ ಗಳು ಏನ್ ಅಪ್ಡೇಟ್ ಅಂದ್ರೆ ಜಾಸ್ತಿ ಏನಿಲ್ಲ, ಸ್ಕೀಮ್ಸ್ ಗಳು ಅಪ್ಡೇಟ್ ಆಗಿದೆ. ಒಂದಷ್ಟು ಅಮೌಂಟ್ ಬಗ್ಗೆ ಆಗಿರ್ಬೋದು, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲ ನಾವು ಹೇಳಿದೀವಿ ನಿಮ್ಗೆ, ಸ್ಕಾಲರ್ಶಿಪ್ ಹಾಸ್ಟೆಲ್ಸ್ ಮತ್ತೆ ಒಂದಷ್ಟು ಅವರ ವಾರ್ಷಿಕ ಆದಾಯ ಆಗಿರ್ಬೋದು, ಈ ತರ ಅಪ್ಡೇಟ್ಸ್ ಗಳಿವೆ. ಓಕೆ, ಫೈನ್. ಈ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂತ ತಕ್ಷಣ ನಿಮ್ಗೆ ಈ ಪ್ರಮುಖವಾಗಿ ಇಷ್ಟು ಬರುತ್ತೆ. ಇದಿಷ್ಟು ಇದೆಯಲ್ಲ, ಇಲ್ಲಿ ದೇವರಾಜ ಅರಸು ವಿದೇಶ ವ್ಯಾಸಂಗ ಆಗಿರ್ಬೋದು, PhD ಪೂರ್ಣಾವಧಿ ಅಧ್ಯಯನದಲ್ಲಿ ತೊಡಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷಾ ಪೂರ್ವ ತರಬೇತಿ ಆಗಿರ್ಬೋದು, ನೀಟ್ ಅಂಡ್ JEE ಆಗಿರ್ಬೋದು, ಕಾನೂನು ಪದವಿ ಶಿಷ್ಯ ವೇತನ ಆಗಿರ್ಬೋದು, ಇದೆಲ್ಲ ನಮ್ಮ ಕರ್ನಾಟಕದ ಅಡಿಯಲ್ಲಿ ಬರ್ತಕ್ಕಂಥ ಟ್ರೈನಿಂಗ್ ಪ್ರೋಗ್ರಾಮ್. ಇನ್ನೊಂದು PM ದಕ್ಷ ಯೋಜನಾ ಬರ್ತಾ ಇದೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ಬೆಳವಣಿಗೆ ಸಚಿವಾಲಯದಲ್ಲಿ ಬರುತ್ತೆ. ಓಕೆ, ಅದನ್ನು ಇದು ಕೂಡ ಟ್ರೈನಿಂಗ್ ಪ್ರೋಗ್ರಾಮ್. ಹಂಗಾಗಿ ಅದನ್ನ ಇದ್ರಲ್ಲೇ ತಗೋತಾ ಇದೀನಿ. ಓಕೆ, ಸೊ ಬನ್ನಿ ನಾವು ಡೀಟೇಲ್ ಆಗಿ ನೋಡೋಣ. ನೋಡಿ, ನಾವ್ ಏನಿದೆ ಎಲ್ಲ ಅಪ್ಡೇಟ್ಸ್ ಗಳು ಇರ್ತಕ್ಕಂಥ PDF ಬೇಕು ನಾವು ಪರ್ಚೇಸ್ ಮಾಡಬಹುದು. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ ಥಿಯರಿ ಕ್ಲಾಸ್ದು. ಇಮೇಲ್ ID ಕರೆಕ್ಟ್ ಆಗಿ ಕೊಡಬೇಕಾಗುತ್ತೆ. ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ಇಮೇಲ್ ಐಡಿಗೆ ನಿಮ್ಗೆ ಬರುತ್ತೆ. ಪೇಮೆಂಟ್ ಮಾಡಿದ ತಕ್ಷಣ ರಿವ್ಯೂ ಅಂಡ್ ಮೇಕ್ ಪೇಮೆಂಟ್ ಮಾಡಿದ ತಕ್ಷಣ ಬರುತ್ತೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಗೆ ಇಮೇಲ್ ಐಡಿಗೆ ಇರುತ್ತೆ, ಪೇಮೆಂಟ್ ಸ್ಲಿಪ್ ಬರುತ್ತೆ. ಹಾಗೆ ಈ ರೀತಿ ನಿಮ್ಗೆ ಒಂದು ಆರ್ಡರ್ ID ಅಂತ ಬಂದಿರುತ್ತೆ. ಅಲ್ಲಿ ಕ್ಲಿಕ್ ಡೌನ್ಲೋಡ್ ಅಂತ ಈ ರೀತಿ ಬರ್ದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಲಿಂಕ್ ಕೊಡ್ತೀನಿ ನೋಡಿ. ಈ ಅಪ್ಡೇಟ್ಸ್ ಗಳು ಏನಿದೆಯಲ್ಲ, ಏನ್ ಸಣ್ಣ ಪುಟ್ಟ ಅಪ್ಡೇಟ್ಸ್ ಗಳು ಇರ್ತಾವಲ್ಲ, ಇದು ಯಾರು ಆಲ್ರೆಡಿ ಪರ್ಚೇಸ್ ಮಾಡಿದೀರಾ 1-2 ಮಂತ್ಸ್ ಬ್ಯಾಕ್ ಗಿಂತ ಮುಂಚೆ ಅಥವಾ 1 ಮಂತ್ ಬ್ಯಾಕ್ ಗಿಂತ ಮುಂಚೆ ಅವರು ಅಪ್ಡೇಟ್ ಮಾಡ್ಕೊಳ್ಳಿ. ಏನೇನು ಪಾಯಿಂಟ್ಸ್ ಗಳಿಂದ ನೋಟ್ ಮಾಡ್ಕೊಳ್ಳಿ ಸರ್. ಓಕೆ, ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ MCQs ಸೀರೀಸ್ ಗಳು ಏನಿದೆ ನಾವು ಮಾಡ್ತಾ ಇದೀವಲ್ಲ, ಅದೆಲ್ಲದೂ ಕೂಡ ಲಿಂಕ್ ಕೂಡ ಬೇಕಂದವ್ರು ತಗೋಬಹುದು. ಆ ಲಿಂಕ್ ಕೂಡ ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ವಿಡಿಯೋಗಳನ್ನ ನಾವು ಶೇರ್ ಮಾಡ್ತೀವಿ. ಅಲ್ಲಿಂದ ಕೂಡ ತಾವು ಇದನ್ನ ಆಕ್ಸೆಸ್ ಮಾಡ್ಕೋಬಹುದು. ಫೈನ್ ಸರ್. ಈಗ ಇದನ್ನ ರಿವಿಷನ್ ಆದಂಗ ಆಗುತ್ತೆ ನಿಮ್ಗೆ, ಅಂಡ್ ಅಪ್ಡೇಟ್ ಆದಂಗೂ ಆಗುತ್ತೆ. ಅಪ್ಡೇಟ್ ಏನೇನ್ ಪಾಯಿಂಟ್ಸ್ ಗಳು ಅಪ್ಡೇಟ್ ಆಗಿದೆ ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ. ಬನ್ನಿ, ಇಲ್ಲಿ ದೇವರಾಜ ಅರಸು ವಿದೇಶ ವ್ಯಾಸಂಗ ವೇತನ ಇದು ಕೇಳ್ತಾರೆ ಎಕ್ಸಾಮ್. ಏನ್ ಸರ್ ವಿದೇಶ ವ್ಯಾಸಂಗ? ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ, ಮಾಸ್ಟರ್ ಡಿಗ್ರಿ, PhD ರಿಸರ್ಚ್ ಸಂಬಂಧಪಟ್ಟಂತೆ ನಿಮ್ಗೇನಾದ್ರೂ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಬೇಕಂದಾಗ ಅಲ್ಲಿಂದ ಕೂಡ ನೀವು ತಗೋಬಹುದು. 10 ಲಕ್ಷ ರೂಪಾಯಿ ಸಹಾಯಧನ ನಿಮ್ಗೆ ಕೊಡುತ್ತೆ. ಓಕೆ, ನೀವೇನ್ ಹೋಗ್ತೀರಾ, ಅಲ್ಲಿ ಹೋಗಿ ಟ್ರೈನಿಂಗ್ ತಗೋತೀರಾ, ಅಂದ್ರೆ ಇನ್ನೊಬ್ರು ಕೆಳಗಡೆ ಮಾಡ್ತೀರಾ. ಇಲ್ಲಿ ಈ ಒಂದು ಪದವಿ ಇದೆಯಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಧನ ಸಹಾಯ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಮೊದಲು ಫಸ್ಟ್ ಹಳೇದ್ರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸ್ನಾತಕೋತ್ತರ ಪದವಿ ಗರಿಷ್ಠ 2 ವರ್ಷ ಅಥವಾ ಕೋರ್ಸ್ ಮುಕ್ತಾಯ. ಈಗ 1 ವರ್ಷ ನೀವು ದುಡ್ಡು ಕೊಟ್ಬಿಟ್ಟಿರ್ತೀರಾ, 1 ವರ್ಷ ಆದ್ಮೇಲೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಾ, ಅಥವಾ ಸ್ಟಾರ್ಟಿಂಗ್ ಅಪ್ಲೈ ಮಾಡ್ತೀರಾ. ಮ್ಯಾಕ್ಸಿಮಮ್ 2 ವರ್ಷ, ಅಥವಾ ಕೋರ್ಸ್ ಮುಗಿಯೋದು ಅಂದ್ರೆ 1 ವರ್ಷ ಇದೆಯಾ, 1 ವರ್ಷಕ್ಕೆ ಮುಗೀತು. ಮ್ಯಾಕ್ಸಿಮಮ್ 2 years. ಮತ್ತೆ PhD ಮಾಡ್ತಾ ಇದ್ರೆ ಅಲ್ಲಿ ಗರಿಷ್ಠ 3 ವರ್ಷ, ಅಥವಾ ಕೋರ್ಸ್ ಮುಕ್ತಾಯದ ಅವಧಿ ಯಾವುದು ಮೊದಲು ಅದು 2 ವರ್ಷಕ್ಕೆ PhD ಮುಗಿತಾ, 2 ವರ್ಷ ಕೊಡ್ತಾರೆ. ಆತರ ಇಲ್ಲಿ ಯಾವ ಪರ್ಸೆಂಟೇಜ್ ಮೇಲೆ ಕೊಡ್ತಾರೆ ಅಂತ ನೋಡಿ. ಇದು ಅಪ್ಡೇಟ್ ಆಗಿದೆ, ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮ್ಗೆ. ಐ ವಿಲ್ ಶೋ ಯು. ನೋಡಿ, ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ಇಲ್ಲೂ ಕೂಡ ಇದೆ, ಹೈಲೈಟ್ ಆಗಿದೆ. ಇಲ್ಲಿ ಏನು ಅಂತಂದ್ರೆ, ಈ 10 ಲಕ್ಷ ಪರ್ ಆನಮ್ ಏನ್ ಕೊಡ್ತಾರೆ. ಈಗ 2 ವರ್ಷ ಆದ್ರೆ 20 ಲಕ್ಷ, 3 ವರ್ಷ ಆದ್ರೆ PhDಗೆ 30 ಲಕ್ಷ. ಆಯ್ತಾ? ಇಲ್ಲಿ ಮಿನಿಮಮ್ 70% ನೀವು ಹಿಂದಿನ ವರ್ಷಗಳಲ್ಲಿ ಮತ್ತೆ ಎಲ್ಲಾ ಶೈಕ್ಷಣಿಕ ವರ್ಷಗಳಿಗೆ 2 ವರ್ಷ ಕೊಡ್ತಾರೆ ಅಂದ್ರೆ, ನೀವು ಸ್ನಾತಕೋತ್ತರ ಪದವಿಗೆ ಪ್ರತಿ ವರ್ಷ ನೆಕ್ಸ್ಟ್ ವರ್ಷ ಹೋಗ್ತೀರಾ, ಎಸ್, ಹಿಂದಿನ ವರ್ಷ ಮಿನಿಮಮ್ 70% ನೀವು ಪರ್ಸೆಂಟೇಜ್ ತಗೊಂಡಿರ್ಬೇಕು. ಒಂದು ಕರ್ನಾಟಕದ ಪ್ರಜೆ ಆಗಿರ್ಬೋದು, ಕಾಯಂ ನಿವಾಸಿ ಆಗಿರ್ಬೇಕು. ಮತ್ತೆ ವಾರ್ಷಿಕ ಆದಾಯ ಇದನ್ನ ಅಪ್ಡೇಟ್ ಮಾಡಿರ್ತಕ್ಕಂಥದ್ದು. ಏನು 8 ಲಕ್ಷ, ಮೊದ್ಲೆಷ್ಟಿತ್ತು, ಮೊದ್ಲು 6 ಲಕ್ಷ ಇತ್ತು ನೋಡಿ, ಹಳೆಯದು. ಇದ್ರೆ ನೀವು ನಾವು ಮಾಡಿರ್ತೀವಿ ವಿಡಿಯೋಗಳು, ಹಳೇದು ನೋಡಿ ಬೇಕಾದ್ರೆ ಪ್ಲೇಸ್ ಸಿಗುತ್ತೆ. ಇದೇ ಟ್ರೈನಿಂಗ್ ಪ್ರೋಗ್ರಾಮ್ ನ ವಿಡಿಯೋ ತೆಗೆದು ಓಪನ್ ಮಾಡಿ ನೋಡಿ. ಈಗ 8 ಲಕ್ಷ ಮಾಡಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಇದು ಒಂದು ಇವಿಲ್ಲ ಅಪ್ಡೇಟ್ ಆಗ್ಬೇಕಾಗಿರೋದು ಇಷ್ಟೇ. ಸ್ಕೀಮ್ ಸೇಮು, ಎಲ್ಲಾ ಸೇಮು. ಒಂದು ಏನ್ ಕೊಟ್ಟಿದ್ದಾನೆ ಇದ್ರಲ್ಲಿ ಅಂತಂದ್ರೆ, ಧನ ಸಹಾಯ 10 ಲಕ್ಷ. ಅದು ಅಪ್ಡೇಟ್ ಮಾಡಿರೋದು ಏನಂದ್ರೆ, PhD ಮಾಡೋದಾದ್ರೆ 3 ವರ್ಷ, ಅಥವಾ ಅದಕ್ಕಿಂತ ಕಮ್ಮಿ ಇದ್ರೆ ಯಾವ್ದು ಕೋರ್ಸ್ ಮೊದಲಾಗುತ್ತೆ, ವಿಚ್ ಎವರ್ ಇಸ್ ಅರ್ಲಿಯರ್. ಅಥವಾ ನೀವು ಸ್ನಾತಕೋತ್ತರ ಪದವಿ ಆಗಿದ್ರೆ 2 ವರ್ಷ. ಇದೊಂದು ಅಪ್ಡೇಟ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಅಪ್ಡೇಟ್ ಅಂದ್ರೆ, ಇಲ್ಲಿ 8 ಲಕ್ಷ ನೋಡಿದ್ರಲ್ಲ, ಇದು ವಾರ್ಷಿಕ ಆದಾಯ 8 ಲಕ್ಷ ಇರ್ಬೇಕು. ಮೊದಲು 6 ಲಕ್ಷ ಇತ್ತು, ಈಗ 8 ಲಕ್ಷ.
ಮತ್ತೆ ಇನ್ನೊಂದೇನು ಅಂದ್ರೆ ಎಂತ ವಿಶ್ವವಿದ್ಯಾಲಯ ನೀವು ಹೊರದೇಶದಲ್ಲಿ ಈ ಒಂದು ಇದಕ್ಕೆ ಹೋಗ್ತಿರಲ್ಲ, ಅಪ್ಲೈ ಮಾಡ್ತಿರಲ್ಲ, ಟಾಪ್ 200 ಇರಬೇಕು ಯೂನಿವರ್ಸಿಟಿ ರ್ಯಾಂಕಿಂಗ್ ಅಲ್ಲಿ. ಟಾಪ್ 200 ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಲ್ಲಿ ಇರಬೇಕು ಆ ವಿಶ್ವವಿದ್ಯಾನಿಲಯ. ಮೊದಲು ಹಳೆದಲ್ಲಿ ಏನಾಯ್ತು ಗೊತ್ತಾ, 1000 ಇತ್ತು. ಓಕೆ, ಮೊದಲು ಇವರ KPS ಅಪ್ಡೇಟ್ ಮಾಡಿ, ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅಪ್ಡೇಟ್ ಮಾಡಿದ್ರೆ ಮೊದಲು 1000 ಇತ್ತು, ಈಗ ಅದನ್ನ ಟಾಪ್ 200 ಯೂನಿವರ್ಸಿಟಿ ರ್ಯಾಂಕಿಂಗ್ ಅಂತ ಮಾಡ್ಕೊಂಡಿದ್ದಾರೆ. ಓಕೆ, ಇದಿಲ್ಲ ಇವಾಗ. ಟಾಪ್ 200 ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಲ್ಲಿ 200 ಒಳಗೆ ಇರಬೇಕು. ಇಂತ ಅಪ್ಡೇಟ್ ಮಾಡ್ಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದು ನೋಡ್ಕೊಳ್ಳಿ. 8 lakhs ಇರಬೇಕು. ಮತ್ತೆ ಏಜ್ ಎಷ್ಟು ಇರಬೇಕು? ಮಿನಿಮಮ್ 27 years ಗಿಂತ ಕಮ್ಮಿ ಇರಬೇಕು. ಯಾರು ಸರ್? ಏಜ್ ಮಸ್ಟ್ ಬಿ 27 years ಗಿಂತ ಕಮ್ಮಿ ಇರಬೇಕು. MS ಸ್ಟೂಡೆಂಟ್ಸ್ ಆದ್ರೆ ಮ್ಯಾಕ್ಸಿಮಮ್ 25 ಗಿಂತ ಕಮ್ಮಿ ಇರಬೇಕು. ಅಂದ್ರೆ ಮಾಸ್ಟರ್ ಡಿಗ್ರಿ ಅದೇ. PhD ಆದ್ರೆ 27 ತನಕ ಇರಬೇಕು. ಅದಕ್ಕಿಂತ ಮ್ಯಾಕ್ಸಿಮಮ್, ದಟ್ ಈಸ್ ದ ಮ್ಯಾಕ್ಸಿಮಮ್, ಅದಕ್ಕಿಂತ ಕಮ್ಮಿ ಇರಬೇಕು. ಓಕೆ, ಇದ್ ನೋಡ್ಕೊಳ್ಳಿ. ಇದಿಷ್ಟೇ ಅಪ್ಡೇಟ್ ಆಗಿರ್ತಕ್ಕಂಥದ್ದು. ಓಕೆ, ಟಾಪ್ 200 ಯೂನಿವರ್ಸಿಟಿ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿರೋದು ಮೊದಲು 1000 ಇತ್ತು, ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಒಂದ್ಸರಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿನಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ನೋಡ್ಕೊಳ್ಳಿ ಸ್ನೇಹಿತರೆ. ಇವೆಲ್ಲ ನಾವು ಅಪ್ಡೇಟ್ ಮಾಡಿದೀವಿ. ಓಕೆ, ನೆಕ್ಸ್ಟ್ PhD ಪೂರ್ಣಾವಧಿ ಅಧ್ಯಯನ. ಇದು ಅಷ್ಟೇ, ನೀವು ತುಂಬಾ ಹಳೇದು ಅಂದ್ರೆ 1 ವರ್ಷದಕ್ಕಿಂತ ಹಳೇದು ಯಾವ್ದಾದ್ರು ಇಟ್ಕೊಂಡು ನೀವೇನಾದ್ರು ಆನ್ಯುವಲ್ ರಿಪೋರ್ಟ್ ಎಲ್ಲ ನೋಡಿದ್ರೆ 5,000 ಇರುತ್ತೆ. ಬಟ್ ಇದನ್ನ ಆಲ್ರೆಡಿ ಅಪ್ಡೇಟ್ ಆಗಿ 1 ವರ್ಷ ಆಗಿದೆ. ಬಟ್ ಸ್ಟಿಲ್ ಯಾರೋ ಇನ್ನೂ ಹಳೇದು ಓದ್ತಾ ಇದಾರೆ, ಅಪ್ಡೇಟ್ ಮಾಡ್ಕೊಳ್ಳಿ. 10,000 ರೂಪಾಯಿ ಈಗ ಅದಕ್ಕೆ ಹೆಚ್ಚಿಸಿ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಯಾವಾಗ? ಆಗ್ಲೇ 2 ವರ್ಷ, 1 ವರ್ಷದ ಮುಂಚೆನೆ ಇದು ಅಪ್ಡೇಟ್ ಮಾಡಿದ್ದಾರೆ. ಇವನ್ ಅವರ ವೆಬ್ಸೈಟ್ ಗಳು ಅಪ್ಡೇಟ್ ಮಾಡಿದ್ದಾರೆ. PhD ಪೂರ್ಣಾವಧಿ ಅಧ್ಯಯನ ಅಂದ್ರೆ ಕಂಪ್ಲೀಟ್ PhD ಮಾಡ್ತಿರೋರಿಗೆ ಒಂದು ಫೆಲೋಶಿಪ್ ಅಂತ ಕೊಡ್ತಾರೆ, ಅಂದ್ರೆ ಸ್ಕಾಲರ್ಶಿಪ್ ತರ ಫೆಲೋಶಿಪ್ ಅಂತ. ಇಲ್ಲಿ 10,000 ರೂಪಾಯಿ ನಿಮಗೆ ಪ್ರತಿ ಮಾಸಿಕವಾಗಿ ಮಂತ್ಲಿ ಸ್ಟೈಫಂಡ್ ಅಂತ ಕರಿತೀವಿ. ಮಂತ್ಲಿ ಸ್ಟೈಫಂಡ್ ಅಥವಾ ಮಂತ್ಲಿ ಫೆಲೋಶಿಪ್ ಅಂತ ಕರಿತೀವಿ. ಎಷ್ಟು ಸರ್? ಫೆಲೋಶಿಪ್ 10,000 rupees. ಓಕೆ, ಮಂತ್ಲಿ ಫೆಲೋಶಿಪ್. ಓಕೆ, ಇದು ಗೊತ್ತಿಲ್ಲ ಎಷ್ಟು ವರ್ಷದ ತನಕ ಕೊಡ್ತಾರೆ? ಮ್ಯಾಕ್ಸಿಮಮ್ 3 ವರ್ಷ. ಮ್ಯಾಕ್ಸಿಮಮ್ 3 ವರ್ಷ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಓಕೆ, ಇದನ್ನು ಕೂಡ ನೋಡ್ಕೊಳ್ಳಿ. 10,000 ರೂಪಾಯಿ 3 ವರ್ಷ. 5,000 ರೂಪಾಯಿ ಅಲ್ಲ ಇವಾಗ, 5,000 ರೂಪಾಯಿ ಮೊದ್ಲಿತ್ತು. ಯಾವಾಗ ಇದು ಬಂದಿತ್ತಲ್ಲ, ಯಾವಾಗ ಇದನ್ನ ಸ್ಟಾರ್ಟ್ ಮಾಡಿದ ಸ್ಕೀಮು 2015, ಅವಾಗ 5,000 ಆಯ್ತು, ಇವಾಗ 10,000 ರೂಪಾಯಿ. ಇದು ಗೊತ್ತಿರಲಿ. ಫೈನ್ ಸರ್, ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಹೀಗೆ ಇದು ಯಾರು ಕೊಡ್ತಾರೆ? ಸೇಮ್ ಸರ್, ನೀವು ಕರ್ನಾಟಕದ ಕಾಯಂ ನಿವಾಸಿ ಭಾರತದ ಪ್ರಜೆ ಆಗಿರ್ಬೇಕು, ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಕೊಂಡಿರ್ಬೇಕು, ಫುಲ್ ಟೈಮ್ PhD ಮಾಡ್ತಾ ಇರಬೇಕು, ಅವ್ರಿಗೆ ಮಾಸಿಕವಾಗಿ 10,000 ರೂಪಾಯಿ ಕೊಡ್ತಾರೆ. ಓಕೆ, ಅದನ್ನ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇದೆ, ನೋಡ್ಕೊಳ್ಳಿ. ಫೈನ್ ಸರ್. ಇನ್ನು ಶೈಕ್ಷಣಿಕ ಅರ್ಹತೆ ಏನು PhD ಮಾಡೋರಿಗೆ ಫುಲ್ ಟೈಮು? ನೀವು ಮಾಸ್ಟರ್ ಡಿಗ್ರಿ ಆಗಿರ್ಬೇಕಲ್ಲ PhD ಮಾಡ್ಬೇಕಂದ್ರೆ. ಸ್ನಾತಕೋತ್ತರ ಪದವಿ ಮಿನಿಮಮ್ 55% ತಗೊಂಡಿರ್ಬೇಕು. ರಿವಿಷನ್ ಮಾಡ್ಕೊಳ್ಳಿ, ಮಿನಿಮಮ್ 55% ತಗೊಂಡಿರ್ಲೇಬೇಕು ಮಾಸ್ಟರ್ ಡಿಗ್ರಿಲಿ. ಅಂತವ್ರಿಗೆ ಇದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. ಮತ್ತೆ ನೀವು ಈಗ PhD ಅಲ್ವಾ, ಮಿನಿಮಮ್ 2 ವರ್ಷದೊಳಗೆ ನೀವು ಈಗ ಯಾವಾಗ ಅಪ್ಲೈ, ಈಗ ನೀವು PhD ಸ್ಟಾರ್ಟ್ ಮಾಡಿರ್ತೀರಾ ಸರ್, ನಿಮ್ಗೆ ಖರ್ಚು ಬೇಕು, ಖರ್ಚು ವೆಚ್ಚಗಳಿರುತ್ತೆ, ಬೇಕು ಸ್ಕಾಲರ್ಶಿಪ್ ತಗೋಬೇಕು ಅನ್ಕೋತೀರಾ. ಒಂದ್ ದೊಡ್ಡ ಯಾವ್ದೋ ಒಂದು ರಿಸರ್ಚ್ PhD ಮಾಡ್ತಿರ್ತೀರಾ, TC ಸಬ್ಮಿಟ್ ಮಾಡ್ಬೇಕು. 1 ವರ್ಷ ಆಗೋಗಿದೆ, ಇದು 3 ವರ್ಷ ಕೋರ್ಸ್ ತನಕ ಕೊಡ್ತಾರೆ ಅಂತ ಹೇಳಿದೀನಿ ನಿಮ್ಗೆ. ಮ್ಯಾಕ್ಸಿಮಮ್ 1 ವರ್ಷ ಆಗೋಗಿದೆ. ಬಟ್ ಈಗ ಅಪ್ಲೈ ಮಾಡ್ಬೋದು. ಅಂದ್ರೆ ನೀವು ಯಾವಾಗ ಸ್ಟಾರ್ಟ್ ಮಾಡ್ತಿರಲ್ಲ 2 ವರ್ಷದೊಳಗೆ ಅಪ್ಲೈ ಮಾಡ್ಬೇಕು ಅದನ್ನ. ಈಗ ನೀವು ಫೈನಲ್ ಇಯರ್ ಇರ್ತೀರಾ ಅಂತ ಇಟ್ಕೊಳ್ಳಿ, 3ನೇ ವರ್ಷ. ಬಟ್ 2 ವರ್ಷ ಆಲ್ರೆಡಿ ಆಗಿದ್ರ, ಈ 2 ವರ್ಷದೊಳಗೆ ಏನೋ ನೀವು ಕಂಪ್ಲೀಟ್ ಮಾಡಿರ್ತೀರಾ ಅಷ್ಟರೊಳಗೆ ಅಪ್ಲೈ ಮಾಡ್ಬೇಕು. 3 ವರ್ಷ ಆದ್ಮೇಲೆ ಅಪ್ಲೈ ಮಾಡಕ್ಕಾಗಲ್ಲ, ಯಾಕಂದ್ರೆ ಮ್ಯಾಕ್ಸಿಮಮ್ 3 years ಕೊಡ್ತಾನೆ ಅವನು. ಸೊ ಈ 3 ವರ್ಷದೊಳಗೆ ಆಗ್ಬೇಕಾರು, ಅಂದ್ರೆ 2 years ನೀವು ಸ್ಟಾರ್ಟ್ ಮಾಡಿದ್ದ ಡೇಟ್ ಇಂದ 2 years ಒಳಗೆ ಅಪ್ಲೈ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಅಂತವ್ರಿಗೆ ಕೊಡ್ತಾರೆ. ಅಂಡ್ ಮ್ಯಾಕ್ಸಿಮಮ್ ಏಜ್ ಇದ್ರಲ್ಲಿ 35 ವರ್ಷ. ನೋಡಿ, ನಾವು ಇಲ್ಲಿ ದೇವರಾಜ ಅರಸು ಇಲ್ಲಿ ಹಿಂದಕ್ಕೆ ಬಂದ್ರೆ ಇಲ್ಲಿ ಮಿನಿಮಮ್ ಏಜು ಕೊಟ್ಟಿದ್ದಾನೆ. ಯಾವ್ದು ಸರ್? ಈ ಒಂದು ಸ್ಕೀಮ್ ಬಂದ್ರೆ ಈ ಸ್ಕೀಮ್ ಅಲ್ಲಿ ನೋಡಿ, ಈ ಸ್ಕೀಮ್ ಅಲ್ಲಿ ದೇವರಾಜ ವಿದೇಶ ವ್ಯಾಸಂಗ ವೇತನದಲ್ಲಿ ಮಾಸ್ಟರ್ ಡಿಗ್ರಿ PhD ಎರಡೂ ಇದೆ. ಆದ್ರೆ ಇಲ್ಲಿ PhD ಮಾಡೋರಿಗೆ 77 ವರ್ಷ ಮ್ಯಾಕ್ಸಿಮಮ್ ಇದೆ. ವಿದೇಶದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ 25 ವರ್ಷ ಇದೆ. ಆದ್ರೆ ಇಲ್ಲಿ ಫುಲ್ ಟೈಮ್ PhD ಮಾಡೋರಿಗೆ ಈ ಒಂದು ಫೆಲೋಶಿಪ್ ಅಡಿಯಲ್ಲಿ ಮ್ಯಾಕ್ಸಿಮಮ್ ಏಜ್ ಎಷ್ಟು ಅಂದ್ರೆ 35 ವರ್ಷ, ಗರಿಷ್ಠ 35 ವರ್ಷ. ಓಕೆ, ಈ ತರ ನೀವು ಕಂಪ್ಯಾರಿಟಿವ್ಲಿ ಓದ್ಕೊಂಡಾಗ ನಿಮ್ ತಲೆಯಲ್ಲಿ ಉಳ್ಕೊಳ್ತೀವಿ ಸ್ನೇಹಿತರೆ. ಬಸ್ ಓಕೆ, ನೆಕ್ಸ್ಟ್ ಬರ್ತೀನಿ. ಇನ್ನು ಆದಾಯ ಮಿತಿ ಇದು ಸೇಮ್ ಇದೆ, ಇದೇನು ಅಪ್ಡೇಟ್ ಆಗಿಲ್ಲ. 4.5 ಲಕ್ಷ ಪ್ರವರ್ಗವನ್ನಾದ್ರೆ 2A 3A 3B ಆದ್ರೆ 3.5 ಲಕ್ಷ. ಓಕೆ, ಪ್ರವರ್ಗವನ್. ಅಂಡ್ ಇಲ್ಲಿ ಕುಟುಂಬದ ಗಂಡು ಮಕ್ಕಳು ಮಾತ್ರ ಯೋಜನೆಗೆ ಅರ್ಹರು. ಅಂದ್ರೆ 2 ಗಂಡು ಮಕ್ಕಳಿದ್ರೆ, 3 ಜನ ಇದ್ರೆ ಹಾಗಾದ್ರೆ 2 ಮಾತ್ರ ಕೊಡ್ತಾರೆ. ಆದ್ರೆ ಹೆಣ್ಣು ಮಕ್ಳಿಗೆ ನಿರ್ಬಂಧ ಇಲ್ಲ. ಒನ್ ಮೋರ್ ಥಿಂಗ್, ನಾನು ಹಿಂದಿನ ಸ್ಕೀಮ್ ಬರ್ತೀನಿ. ಇಲ್ಲಿ ಇದಕ್ಕೂ ಡಿಫ್ರೆನ್ಸ್ ನೋಡಿ. ಇಲ್ಲಿ ನೋಡಿ, ನಾನು ತೋರಿಸ್ತೀನಿ ನಿಮ್ಗೆ. ಈ ಒಂದು ದೇವರಾಜ ಅರಸು ಸ್ಕೀಮ್ ಬಂದ್ರೆ, ವಿದೇಶ ವ್ಯಾಸಂಗ ಸ್ಕೀಮ್ ಅಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಧನ ಸಹಾಯ ನೀಡಲ್ಲ. ಇಲ್ಲಿ ಹೆಣ್ಣು ಮಕ್ಳು ಗಂಡು ಮಕ್ಳು ಅಂತಿಲ್ಲ ಈ ಸ್ಕೀಮ್ ಅಡಿಯಲ್ಲಿ. ಆದ್ರೆ ಓಕೆ, ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಧನ ಸಹಾಯ ಮಾಡ್ತಾರೆ.
ಅದೇ ನೀವು ಈ PhD ಪೂರ್ಣಾವಧಿ ಅಧ್ಯಯನ ಹಿಂದುಳಿದ ವರ್ಗಗಳ ಫೆಲೋಶಿಪ್ ಬಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಇಬ್ರು ಕೊಡ್ತಾರೆ, ಗಂಡು ಮಕ್ಳು ಆದ್ರೆ. ಹೆಣ್ಣು ಮಕ್ಳಾದ್ರೆ 3 ಜನ ಇದ್ರೆ ಆ ಕುಟುಂಬದಲ್ಲಿ 3 ಜನಕ್ಕೂ ಕೂಡ ಕೊಡ್ತಾರೆ. ಓಕೆ, ಇದು ಡಿಫ್ರೆನ್ಸ್ ನೋಡಿ. ಹಿಂಗೆ ಡಿಫ್ರೆನ್ಸ್ ಗಳನ್ನ ಓದ್ಕೋಬೇಕು. ಓಕೆ ಫೈನ್, ರಿವಿಷನ್ ಮಾಡ್ಕೊಳ್ಳಿ, ಇದನ್ನ ನೋಟ್ ಇಟ್ಕೊಳ್ಳಿ. ಇಂಥದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಬರ್ತೀನಿ, ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆ ಪೂರ್ವ ತರಬೇತಿ. ನೋಡಿ, ಇದು ನಾವು ಪ್ರೀವಿಯಸ್ ವಿಡಿಯೋ ಮಾಡಿದಾಗ ನಾನು ನಿಮ್ಗೆ ಅಮೌಂಟ್ ಹಾಕಿರ್ಲಿಲ್ಲ. ಈಗ ಅಮೌಂಟ್ ಗಳು ಯಾಕಂದ್ರೆ ಅವಾಗಿಂದ ಅಪ್ಡೇಟ್ ಮಾಡಿರ್ಲಿಲ್ಲ ಅವನು, ಈಗ ಅಪ್ಡೇಟ್ ಮಾಡಿದ್ದಾನೆ. ಹಾಗಾಗಿ ಇದ್ರಲ್ಲಿ ಅಮೌಂಟ್ ತಗೊಳ್ಳಿ. ಇವನ್ ನಾವು MCQ ಇದನ್ನೆಲ್ಲ ನಾವು ಅಪ್ಡೇಟೆಡ್ MCQs ಗಳನ್ನ ನಾನು ನಿಮಗೆ ಮಾಡಿರ್ತಕ್ಕಂಥ ವಿಡಿಯೋ PDF ತಗೊಂಡಿರೋದು ಕೂಡ MCQs ಅಪ್ಡೇಟೆಡ್ ಒನ್. ಅದ್ರಲ್ಲೂ ಕೂಡ ಈ ಎಲ್ಲ ಅಪ್ಡೇಟ್ ಆಗಿದೆ. ಇಲ್ಲಿ ಏನಪ್ಪಾ ಅಂದ್ರೆ ಈಗ IAS KS ನಿಮ್ಗೆ ಗೊತ್ತಿರೋ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ವರ್ಗ ಕರೀತಾನಲ್ಲ, ಏನೋ ಟ್ರೈನಿಂಗ್ ಕೊಡ್ತೀವಿ ಅಂತ ಅಪ್ಲಿಕೇಶನ್ ಮೊನ್ನೆ ಕೂಡ ಯಾವಾಗ ರೀಸೆಂಟ್ ಆಗಿ ಅಪ್ಲೈ ಮಾಡಿದ್ದ ನೋಡಿ, ಕಾಲ್ ಮಾಡಿದ್ದ ನೋಡಿ. ಇದಕ್ಕೆ ಏನ್ ಟ್ರೈನಿಂಗ್ ಕೊಡ್ತಾರಲ್ಲ, ಟ್ರೈನಿಂಗ್ ಅಂತಂದ್ರೆ ಐದರ್ ನೀವು ಬೇರೆ ಹೈದರಾಬಾದ್ ಹೋಗಿ ತಗೋಬಹುದು, ಡೆಲ್ಲಿಗೆ ತಗೋಬಹುದು. ಓಕೆ, ಅಥವಾ ನಿಮ್ ಕರ್ನಾಟಕದಲ್ಲೇ ತುಂಬಾ ಇನ್ಸ್ಟಿಟ್ಯೂಟ್ಸ್ ಗಳಿದೆ, ಅಲ್ಲಿ ತಗೋಬಹುದು. ಸೊ ಅಂತವ್ರಿಗೆ ಈ ಟ್ರೈನಿಂಗ್ಗೋಸ್ಕರ ಒಂದಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಅವ್ರು ಈ ಒಂದು ಕಾಲ್ಫಾರ್ಮ್ ಏನ್ ಮಾಡ್ತಾರಲ್ಲ, IAS KS ಅಥವಾ ಬ್ಯಾಂಕ್ ಪ್ರೊಬೇಷನರಿ ಆಫೀಸರ್ ಅಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಬ್ಯಾಂಕ್ PO ಅಂತ ಕರಿತೀವಿ. ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ತಕ್ಕಂಥವ್ರು ಟ್ರೈನಿಂಗ್ ಅಂದ್ರೆ ಕೋಚಿಂಗ್ ತಗೊಳ್ತಕ್ಕಂಥದ್ದು. ಸರ್ಕಾರ ಹೆಲ್ಪ್ ಮಾಡುತ್ತೆ, ಸರ್ಕಾರ ಏನ್ ನೋಟಿಫಿಕೇಶನ್ ನೋಡುತ್ತೆ, ಅವ್ರೊಂದು ಎಕ್ಸಾಮ್ ಕೊಡ್ತಾರೆ, ಅದನ್ನ ಪಾಸ್ ಆಗ್ಬೇಕು. ಅದು ಪಾಸ್ ಆದ್ರೆ ನಿಮ್ಗೆ ಕೊಡ್ತಾರೆ. ಇಲ್ಲಿ ಒಂದ್ ಏನ್ ಅಪ್ಡೇಟ್ ಅಂತಂದ್ರೆ, ಕುಟುಂಬದ ವಾರ್ಷಿಕ ಆದ 5 ಲಕ್ಷ. ನೀವು ನೋಡಿ, ನಾನು ಎಷ್ಟು ಡಿಫ್ರೆನ್ಸ್ ಇದೆ ಈ ಒಂದು ವೆಬ್ಸೈಟ್ ಗಳಲ್ಲ. ಈ ಹಿಂದುಳಿದ ವರ್ಗದ ಆಯೋಗದ ಒಂದು ರಿಪೋರ್ಟ್ಗಳು ಅಥವಾ ಆನ್ಯುವಲ್ ರಿಪೋರ್ಟ್ ಅಥವಾ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲೇ ಬೇರೆ ಕೊಟ್ಟಿರ್ತಾನೆ, ಕನ್ನಡದಲ್ಲೇ ಬೇರೆ ಕೊಟ್ಟಿರ್ತಾನೆ. ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಇದೇ ಹಿಂದುಳಿದ ವರ್ಗಗಳ ಸ್ಪರ್ಧಾತ್ಮಕ ಪರೀಕ್ಷೆ ಪೂರ್ವ ತರಬೇತಿ ಬಂದ್ರೆ ಪ್ರಿ ಎಕ್ಸಾಮಿನೇಷನ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬಂದ್ರೆ ಸ್ನೇಹಿತರೆ, ಇಲ್ಲಿ 5 ಲಕ್ಷ ಅಂತಿದೆ ಅಲ್ಲ, ಟೋಟಲ್ ಆನಮ್ 5 ಲಕ್ಷ. ಮೊದಲು 3 ಇತ್ತು, ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. 5 ಅದೇ ಕನ್ನಡಕ್ಕೆ ಬಂದ್ರೆ 6 ಲಕ್ಷ ಅಂತ ಕೊಟ್ಟಿದ್ದಾನೆ. ಸೊ ಬಟ್ ಇಂಗ್ಲಿಷ್ ನ ನೀವು ರೆಫರ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಗೊತ್ತಿದೆ, ಯಾವುದೇ ಎಕ್ಸಾಮ್ ಅಲ್ಲಿ ನೀವು ಏನೇ ಮಾಡಿದ್ರು ಅವರು ಇಂಗ್ಲಿಷ್ ನ ಭಾಷಾಂತರ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಬರ್ದಿರ ಅಂತ ನಾವು ಅನ್ಕೋಬೇಕಾಗುತ್ತೆ. ಒಂದು ಕ್ವಶನ್ಸ್ ಪೇಪರ್ KS ಎಲ್ಲ ನೋಡಿದಿರಾ, ಇಂಗ್ಲಿಷ್ ಭಾಷಾಂತರ ಫಸ್ಟ್ ಇಂಗ್ಲಿಷ್ ಅಲ್ಲಿ ಸೆಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇರೋದು ಅವರು ಡೇಟಾಗಳನ್ನ ತಗೊಂಡು ಮಾಡ್ತಕ್ಕಂಥದ್ದು. ಬೈ ಮಿಸ್ಟೇಕ್ ಏನಾದ್ರು ಹೆಚ್ಚು ಕಮ್ಮಿ ಆಗಿರ್ಬೋದು. ಬಟ್ ಈ ಒಂದು ಹಿಂದುಳಿದ ವರ್ಗಗಳ ಅಭ್ಯರ್ಥಿ ಸ್ಪರ್ಧಾತ್ಮಕ ಪರೀಕ್ಷಾ ಪೂರ್ವ ತರಬೇತಿಗೆ ವಾರ್ಷಿಕ ಆದಾಯ ಅವ್ರದ್ದು 5 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಹಳೇದು 3 ಲಕ್ಷನ ಇತ್ತು, ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ 5 ಲಕ್ಷ. ಒಂದೊಂದ್ಸಲ ಒಂದೊಂದ್ ಕಡೆ 6 ಅಂತ ಕೊಟ್ಟಿರ್ತಾರೆ, ಬಟ್ 5 ಲಕ್ಷ ಕರೆಕ್ಟ್ ಇದೆ. ಇಲ್ಲಿ ಅಭ್ಯರ್ಥಿಯ ವಯೋಮಿತಿ ಕನಿಷ್ಠ 21 ವರ್ಷನವರಾಗಿರ್ಬೇಕು. ಓಕೆ, ಈ ಒಂದು ತರಬೇತಿ ಅವಧಿ ಕೂಡ ಅಪ್ಡೇಟ್ ಕೊಟ್ಟಿದ್ದಾನೆ. UPSC ನಾಗರಿಕ ಸೇವಾ, UPSC ಅಥವಾ KS IAS ಇಂಥದಕ್ಕಾದ್ರೆ 7 ರಿಂದ 9 ತಿಂಗಳ ಕ್ಲಾಸ್ ರೂಮ್ ತರಬೇತಿಯನ್ನು ಕೊಡ್ತಾರೆ. ಬ್ಯಾಂಕಿಂಗ್ PO ಆದ್ರೆ 3 ರಿಂದ 4 ತಿಂಗಳ ತರಬೇತಿ ಕೊಡ್ತಾರೆ. ಅಂದ್ರೆ ಅರ್ಥ, ನೀವು ಜಾಸ್ತಿ ತಗೋಬಹುದು ನಿಮ್ಮ ಹತ್ರ ದುಡ್ಡಿದ್ರೆ, ಬಟ್ ಇಷ್ಟಕ್ ಮಾತ್ರ ಅಮೌಂಟ್ ಕೊಡ್ತಾರೆ ಅಂತ ಸರ್ಕಾರದಿಂದ. ಯಾರು ಈ ಒಂದು ತರಬೇತಿಗೆ ಆಯ್ಕೆ ಆಗ್ತೀರಾ, ಒಂದು ಅವರು ಎಕ್ಸಾಮ್ ನಿಮ್ಗೆ ಗೊತ್ತಿದ್ದಾರೆ, ನೋಟಿಫಿಕೇಶನ್ ಓಡಿಸ್ತಾರೆ ಅಲ್ಪಸಂಖ್ಯಾತರಿಗೆ ಅಥವಾ ಹಿಂದುಳಿದ ವರ್ಗಗಳಿಗೆ ಅಂತ ಹೇಳಿ. ಅವರು ಆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಎಕ್ಸಾಮ್ ಬರೀಬೇಕು. ಅಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗೆ ಈ ಸ್ಕಾಲರ್ಶಿಪ್ ಗಳದು ಮಾಸಿಕ ಶಿಷ್ಯ ವೇತನಗಳನ್ನ ಕೊಡ್ತಕ್ಕಂಥದ್ದು. ಆ ಒಂದು ಕೊಡ್ತಕ್ಕಂಥದ್ದು ಎಷ್ಟು ತಿಂಗಳವರೆಗೆ ಅಂದ್ರೆ, ನಾಗರಿಕ ಸೇವಾ ಪರೀಕ್ಷೆಗಳಿಗಾದ್ರೆ 7 ರಿಂದ 9 ತಿಂಗಳು, ಬ್ಯಾಂಕಿಂಗ್ PO ಆದ್ರೆ 3 ರಿಂದ 4 ತಿಂಗಳು. ಎಷ್ಟು ಅಮೌಂಟ್ ನಿಮಗೆ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಅಮೌಂಟು ಇಲ್ಲಿ ಅಂತೆ. ಒಂದು ಡೆಲ್ಲಿಲಿ ನೀವು ತರಬೇತಿ ತಗೋತೀನಿ ಅಂದ್ರೆ 10,000 ರೂಪಾಯಿ ಪರ್ ಮಂತ್ ಆಗಿ ಕೊಡ್ತಾರೆ. ಓಕೆ, ಹೈದರಾಬಾದ್ ಅಲ್ಲಿ ನೀವು ತರಬೇತಿ ತಗೋತೀನಿ ಅಂದ್ರೆ 8,000 ರೂಪಾಯಿ ಪರ್ ಮಂತ್ ಕೊಡ್ತಾರೆ. ಓಕೆ, ಎಷ್ಟು ತಿಂಗಳು ಅದು UPSC ಅಥವಾ KPSC ಸಂಬಂಧಪಟ್ಟಂತ ನಾಗರಿಕ ಸೇವೆಗಳಾದ್ರೆ 7 ರಿಂದ 9 ತಿಂಗಳು. ಅದೇ ಬ್ಯಾಂಕಿಂಗ್ PO ಆದ್ರೆ 3 ರಿಂದ 4 ತಿಂಗಳು. ಇಲ್ಲಿದೆ ನೋಡ್ಕೊಳ್ಳಿ, ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ತುಂಬಾ ನಿಮಗೆ ಸೆಂಟರ್ಸ್ ಗಳಿದೆ ಅಲ್ವಾ, ಕೋಚಿಂಗ್ ಸೆಂಟರ್ ಗಳಿದೆ. ಅಲ್ಲಿ ತರಬೇತಿ ತಗೋತೀನಿ ಅಂದ್ರೆ ನೀವು ಬೆಂಗಳೂರು ಆಗಿದ್ದು ಬೆಂಗಳೂರಲ್ಲಿ ಇದೆ ನಾವು ತಗೋತೀನಿ ಅಂದ್ರೆ 4,000 ರೂಪಾಯಿ ಸಿಗುತ್ತೆ. ಅಥವಾ ನಾನು ಬೇರೆ ಜಿಲ್ಲೆಯವನು ಅಂದ್ರೆ ನಾನು ಬೀದರ್ವನು ಬೆಂಗಳೂರಲ್ಲಿ ತರಬೇತಿ ತಗೋತೀನಿ ಅಂದ್ರೆ ಅಲ್ಲಿ ಇಲ್ಲಿ ಬರ್ಬೇಕಲ್ಲ, ಅವ್ರಿಗೆ 6,000 ರೂಪಾಯಿ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿ ಧಾರವಾಡದಲ್ಲೂ ಇದೆ ಅಲ್ವಾ, ಮೈಸೂರಲ್ಲಿ ಇದೆ. ಸೊ ಅದೇ ಜಿಲ್ಲೆಯವರು ಅಲ್ಲೇ ತಗೊಂಡ್ರೆ 4,000 ರೂಪಾಯಿ ಪರ್ ಮಂತ್ ಕೊಡ್ತಾರೆ ನಿಮಗೆ. ಅದೇ ಬೇರೆ ಜಿಲ್ಲೆಯವರು ಇನ್ನೊಂದು ಜಿಲ್ಲೆಗೆ ಬಂದು ಬೇರೆ ಇದ್ರಲ್ಲಿ ತಗೋತೀನಿ ಅಂದ್ರೆ ಅವ್ರಿಗೆ 6,000 ರೂಪಾಯಿ ಪರ್ ಮಂತ್. ಓಕೆ, ಇದನ್ನು ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಂಗ್ಲಿಷ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನಾನು ನೆಕ್ಸ್ಟ್ ಹೋಗ್ಬಿಡ್ತೀನಿ, ಬನ್ನಿ. ಈ ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ, ಇದರಲ್ಲಿ ಏನು ಅಷ್ಟು ಅಪ್ಡೇಟ್ ಇಲ್ಲ, ಸೇಮ್ ಆಸ್ ಯೂಶುವಲ್ ನಾವು ಮಾಡಿದ್ವಲ್ಲ ಅದೇ ಇದೆ.
90% ಹೆಚ್ಚು ಅಂಕ ತಗೊಂಡಿರುವಂತವ್ರಿಗೆ SSLC ಪಾಸ್ ಆಗಿದೆ 90% ಹೆಚ್ಚು ಅವ್ರಿಗೆ ಪ್ರತಿಭಾ ಪುರಸ್ಕಾರ ಒಂದು ಅವಾರ್ಡ್ ಕೊಡ್ತಕ್ಕಂಥದ್ದು, ಒಂದು ಅಮೌಂಟ್ ಕೊಡ್ತಕ್ಕಂಥದ್ದು. ಓಕೆ, SSLC ಪಾಸ್ ಆಗಿರೋ 90% ಎಬೋ 10,000 ರೂಪಾಯಿ ಕೊಡ್ತಾರೆ. ದ್ವಿತೀಯ PUC 90% ಎಬೋ ತಗೊಂಡಿದ್ರೆ ಹಿಂದುಳಿದ ವರ್ಗದವರಿಗೆ ಓಕೆ ಡಿ ದೇವರಾಜ್ ಅರಸು ಪ್ರತಿಭಾ ಪುರಸ್ಕಾರದ ಒಂದು ಅಡಿಯಲ್ಲಿ ಅಮೌಂಟ್ ನ ಪ್ರೈಸ್ ಆಗಿ ಕೊಡ್ತಕ್ಕಂಥದ್ದು. 15,000 ಕೊಡ್ತಾರೆ. ಪದವಿ ಡಿಗ್ರಿ ತಗೊಂಡಿದ್ರೆ 20,000 ಕೊಡ್ತಾರೆ. ಅದೇ ವೈದ್ಯಕೀಯ, ತಾಂತ್ರಿಕ ಅಂದ್ರೆ ಟೆಕ್ನಾಲಜಿ, ಸೈನ್ಸ್ ಸಂಬಂಧಪಟ್ಟಂತೆ ಅಂತ ಒಂದು ಪದವಿಗೆ ಅಥವಾ ಮಾಸ್ಟರ್ ಡಿಗ್ರಿಲಿ ನೀವು ಪಾಸ್ ಆಗಿದ್ರೆ 25,000 ರೂಪಾಯಿ ನಿಮ್ಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾರೆ. ಅಂದ್ರೆ ಇಷ್ಟು ಪರ್ಸೆಂಟ್ ತಗೊಂಡ್ ಪಾಸ್ ಆಗಿದ್ದೀರಾ ಅಂತ. ಅಂಡ್ ದಿಸ್ ಇಸ್ ಒನ್ ಟೈಮ್ ಕೊಡೋದು, ಪದೇ ಪದೇ ಕೊಡಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ಡಿಗ್ರಿ ಪಾಸ್ ಆಗಿದ್ದೀನಿ, 1 ಡಿಗ್ರಿ BA ಮಾಡಿದೆ, ನೆಕ್ಸ್ಟ್ BSc ಪಾಸ್ ಮಾಡ್ತೀನಿ 90 ಎಬೋ, ಹಂಗಾದ ತಕ್ಷಣ ಇಲ್ಲಿ ಕೊಟ್ಟಿದ್ದಾರೆ ಅಂದ ತಕ್ಷಣ ಇಲ್ಲಿ ಕೊಡಲ್ಲ. ಒಂದು ಸಮಾನಾಂತರಗಳನ್ನ ಆಯ್ಕೆ ಮಾಡ್ಕೊಳ್ಳಲ್ಲ ಅವರು. ಸಮಾನಾಂತರ ಕೋರ್ಸ್ಗಳನ್ನ ನೀವು ಒಂದ್ಸಲ ಮಾಡಿದ್ಮೇಲೆ ಫೈನ್. ಓಕೆ, ಸಮಾನಾಂತರ ಕೋರ್ಸ್ಗಳಿಗೆ BSc ಮಾಡಿ BA ಮಾಡ್ತೀನಿ ಅಥವಾ BCom ಮಾಡ್ತೀನಿ ಅಂತ ಒಂದ್ಸಲ ತಗೊಂಡಿದ್ರ ಅಲ್ಲಿ ಕೊಟ್ಟಿದ್ರೆ ನಿಮ್ಗೆ ಪುರಸ್ಕಾರನ ಇನ್ನೊಂದ್ಸಲ ಕೊಡೋದು, ಪ್ರತಿಭಾ ಅವಾರ್ಡ್ ಅಂತ ಕರಿತೀವಿ. ಓಕೆ, ಇದು ಗೊತ್ತಿರಲಿ. ಇನ್ನು ಅದರ ಅರ್ಹತೆಗಳು ಆಸ್ ಯೂಶುವಲ್ ಕರ್ನಾಟಕದಾಗಿರ್ಬೇಕು, ನೀವು ಶಾಸನಬದ್ಧ ಅಂದ್ರೆ ಸ್ಟ್ಯಾಟ್ಯೂಟರಿ ಯೂನಿವರ್ಸಿಟೀಸ್, ರೆಕಗ್ನೈಸ್ ಯೂನಿವರ್ಸಿಟೀಸ್ ಅಡಿಯಲ್ಲಿ ಮಾಡಿರ್ಬೇಕು. ಅದು ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರಿ ಆಗಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ಆಗಿರ್ಬೋದು, ಏಡೆಡ್ ಆಗಿರ್ಬೋದು, ಅಲ್ಲಿಂದ ಮಾಡಿರ್ಬೇಕು. ಓಕೆ, ಸೊ ಇದು ಏನು ಚೇಂಜಸ್ ಇಲ್ಲ ಅಷ್ಟು. ಇನ್ನು ನೀಟ್ಗೆ ಸಂಬಂಧಪಟ್ಟಂತೆ ನೀಟ್ JEE ಅಡ್ವಾನ್ಸ್ ಏನು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳಿರ್ತಾವಲ್ಲ ಅಂತದಕ್ಕೆ ಟ್ರೈನಿಂಗು ಕೂಡ ಕೊಡ್ತಾರೆ. ಅವರು ಈ ಹಿಂದುಳಿದ ವರ್ಗದವರು ಅಂತ ಟ್ರೈನಿಂಗ್ ತಗೋಬೇಕು ಅಂದ್ರೆ, ಈಗ ಮೆಡಿಕಲ್ಗೆ ಹೋಗ್ಬೇಕು, MBBSಗೆ ನೀಟ್ ಇದೆ, JEE ಅಡ್ವಾನ್ಸ್ ಇದೆ, ನೀವು ಟೆಕ್ನಿಕಲ್ ಫೀಲ್ಡ್ ಹೋಗ್ಬೇಕು BTechಗೆ. ಸೊ ಅಂತವ್ರಿಗೆ ಫ್ರೀ ಟ್ರೈನಿಂಗ್ ಕೊಡ್ತಾರೆ ಆ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗಕ್ಕೆ. ಎಂತವ್ರಿಗೆ ಅಂದ್ರೆ ಒಟ್ಟು ವಾರ್ಷಿಕ ಆದಾಯ ಅವರ ಕುಟುಂಬದ 6 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಐದರ್ ನೀವು ಅದನ್ನ SSLC ಆದ ತಕ್ಷಣ ತಗೋಬಹುದು. SSLC ಆದ ತಕ್ಷಣ ಫಸ್ಟ್ PUC ತಗೊಂಡ್ರೆ 1 ವರ್ಷ, ಅಥವಾ ಸೆಕೆಂಡ್ PUC ತಗೊಂಡ್ರೆ ಅಂದ್ರೆ ಫಸ್ಟ್ PUC ತಗೊಂಡ್ರೆ 2 ವರ್ಷ ತನಕ ಕೊಡ್ತಾರೆ, ಸೆಕೆಂಡ್ PUC 1 ವರ್ಷ. ಅಂದ್ರೆ ತರಬೇತಿ ಅವಧಿ ಒಟ್ಟು 2 ವರ್ಷ, ತರಬೇತಿ ಅವಧಿ 2 ವರ್ಷ ಮ್ಯಾಕ್ಸಿಮಮ್. ಪ್ರಥಮ ಪ್ಲಸ್ 10+1 ಅಥವಾ ದ್ವಿತೀಯ PUC 10+2 ಓಡ್ತಾ ಇರ್ಬೇಕಾದ್ರೆ ನಿಮ್ಗೆ ಕೊಡ್ತಕ್ಕಂಥದ್ದು. ಯಾವ ಪರ್ಸೆಂಟೇಜ್ ಮೇಲೆ ಕೊಡ್ತಾರೆ? ಪ್ರವರ್ಗ ಒಂದು 15% ಏನೋ ಈ ಒಂದು ಇದನ್ನ ಪರ್ಸೆಂಟೇಜ್ ರಿಸರ್ವೇಶನ್ ಇಟ್ಟಿರ್ತಾರೆ. 2Aಗೆ 53% ಜನ ತಗೋತಾರೆ, 3Aಗೆ 15, 3Bಗೆ 17% ತಗೋತಾರೆ. ನೋಡಿ, ಇಲ್ಲೆಲ್ಲಾದ್ರಲ್ಲೂ ನಾನು ನಿಮ್ಗೆ ಮಾಡ್ತಾ ಇದ್ದೀನಿ, ಇಲ್ಲಿ 2B ತಗೋತಾ ಇಲ್ಲ. ನಾವು ಯಾವ್ದೇ ಸ್ಕೀಮ್ಗಳು ಈಗ ಹಿಂದೆ ಮಾಡಿರೋ ಎಲ್ಲಾ ಸ್ಕೀಮ್ ತಗ ನೋಡಿ, ಅಥವಾ ಇವತ್ತಿನ ವಿಡಿಯೋ ಹಿಂದೆ ಮಾಡಿರತಕ್ಕಂಥ ಇದೇ ವಿಡಿಯೋದ ಹಿಂದೆ ನೋಡಿ, 2B ತಗೊಳ್ಳೋದು. ಯಾಕೆ 2B ಅಲ್ಪಸಂಖ್ಯಾತ ಸಪರೇಟ್ ಆಯೋಗ ಇದೆ. ಹಂಗಾಗಿ ಹಿಂದುಳಿದ ವರ್ಗ ಈ ಎಕ್ಸಾಮ್ ನಡೀತಾ ಇರೋದ್ರಿಂದ ಆ ಸಿಲೆಬಸ್ ಕೊಟ್ಟಿರೋದ್ರೆ 2B ಇಲ್ಲಿ ನಾವು ತಗೊಳ್ಳಲ್ಲ. 2Bಗೆ ನಾವು ಮುಸ್ಲಿಮರಿಗೆ ಅಂತ ಕೊಟ್ಟಿರ್ಬೇಕಾರೆ ಅದು ಅಲ್ಪಸಂಖ್ಯಾತರ ಸಪರೇಟ್ ಆಯೋಗ ಇದೆ, ಕಮಿಷನ್ ಇದೆ, ಹಂಗಾಗಿ ಅದರಡಿಯಲ್ಲಿ ಇರುತ್ತೆ. ಅದನ್ನ ಅರ್ಥ ಮಾಡ್ತೀವಿ. ಫೈನ್ ಸರ್, ಟ್ರೈನಿಂಗ್ ಪೀರಿಯಡ್ ವಿಲ್ ಬಿ 2 years ಮ್ಯಾಕ್ಸ್. ಓಕೆ, ಇಲ್ಲಿ ಇಂಗ್ಲಿಷ್ ಇದೆ ನೋಡ್ಕೊಳ್ಳಿ. ಫೈನ್ ಸರ್. ಇನ್ನು ಕಾನೂನು ಪದವೀಧರ ಶಿಷ್ಯ ವೇತನ, ಇದು ಟ್ರೈನಿಂಗು. ಈಗೇನು ಕಾನೂನು ಪದವಿ LLB ಪಾಸ್ ಮಾಡಿರ್ತೀರಾ ಅಲ್ವಾ, ಪ್ರಾಕ್ಟೀಸ್ ಮಾಡ್ಬೇಕು. ಫಸ್ಟ್ ನೀವು ಹೋದ ತಕ್ಷಣ ಅಡ್ವೊಕೇಟ್ ಆಗಲ್ಲ, ನೀವು ಬಾರ್ ಎಕ್ಸಾಮ್ ಎಲ್ಲ ಪಾಸ್ ಮಾಡ್ಕೋತೀರಾ, ಒಂದು ನಿಮಗೆ ಅಮೌಂಟ್ ಇದು ಕೊಡ್ತಾರೆ, ID ಕೊಡ್ತಾರೆ ಅಲ್ವಾ, ಅವೆಲ್ಲ ಗೊತ್ತಿದೆ. ಅದಾದ್ಮೇಲೆ ನೀವು ಒಬ್ಬ ಅಡ್ವೊಕೇಟ್ ಹತ್ರ, ಸೀನಿಯರ್ ಅಡ್ವೊಕೇಟ್ ಹತ್ರ ನೀವು ಜೂನಿಯರ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಲ್ಲ, ಅವಾಗ ಅವರು ನಿಮ್ಗೆ ದುಡ್ಡು ಕೊಡ್ಬೇಕು ಅಂತಾನೆ ಏನಿಲ್ಲ, ನೀವು ಕಲಿಯಕ್ ಅವ್ರ ಹತ್ರ ಇರ್ತೀರಾ. ಡ್ರಾಫ್ಟ್ ಹೆಂಗ್ ಮಾಡೋದು, ಹೆಂಗ್ ವಾದ ಮಾಡೋದು, ಯಾವ್ದು ಇಂಪಾರ್ಟೆಂಟ್, ಏನ್ ಕನ್ಸಿಡರ್ ಮಾಡ್ಬೇಕು, ಪಿಟಿಷನ್ ಹಾಕ್ಬೇಕಾದ್ರೆ ಏನ್ ಡ್ರಾಫ್ಟ್ ಮಾಡ್ಬೇಕು, ಇವೆಲ್ಲ ಕಲಿಬೇಕಲ್ಲ. ಸೊ ಅದನ್ನ 4 ವರ್ಷ ತನಕ ಅವಧಿ ತನಕ ನೀವು ತರಬೇತಿ ತಗೋಬಹುದು. ಬೇಕಾದ್ರೆ ಆ ಸೀನಿಯರ್ ನಿಮ್ಗೆ ದುಡ್ಡು ಕೊಡಬಹುದು, ಕೊಡದೇನೂ ಇಲ್ಲ, ಡಿಪೆಂಡ್ಸ್ ಅದು. ಅವರು ಬೇಕು ಅಂದ್ರೆ ಎಸ್ ತಗೋಪ ನಿಮ್ ಖರ್ಚಿಗೆ ಹೋಗೋ ಬರೋ ಖರ್ಚು, ಊಟದ ಖರ್ಚಿಗೆ ಅಂತ ಕೊಡ್ಬೋದು. ಅದು ಕೊಡದಂಗೆ, ಯಾಕಂದ್ರೆ ನೀವು ಟ್ರೈನಿಂಗ್ ತಗೋತಾ ಇರೋದು. ಬಟ್ ಆ ಟೈಮಲ್ಲಿ ನಿಮ್ಗೆ ದುಡ್ಡು ಬೇಕಲ್ಲ. ಹಾಗಾಗಿ ಕಾನೂನು ಪದವೀಧರಿಗೆ, ಎಸ್ಪೆಷಲಿ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥವ್ರಿಗೆ, ಅವರ ಕುಟುಂಬದ ವಾರ್ಷಿಕ ಆದಾಯ ಮಿತಿ ಕ್ಯಾಟಗರಿ 1 ಆಗಿದ್ರೆ 3.5 ಲಕ್ಷ, 2A 2B 3A 3B ಆಗಿದ್ರೆ 2B ಇಲ್ಲ ಅಲ್ಲಿ ನೋಡ್ಕೊಳ್ಳಿ 2.5 ಲಕ್ಷ ಆಗಿರ್ಬೇಕು. ಅವರ ಮ್ಯಾಕ್ಸಿಮಮ್ ಏಜು ಎಷ್ಟಿರ್ಬೇಕು ಅಂತಂದ್ರೆ, ಪ್ರವರ್ಗ 1 ಆದ್ರೆ 40 ವರ್ಷ, ಹಿಂದುಳಿದ ವರ್ಗಗಳಾದ್ರೆ 38 ವರ್ಷ ಗರಿಷ್ಠ ವಯೋಮಿತಿ ಇರಬೇಕು. ಅಂಡ್ ಇದು ಯಾವಾಗ ನೀವು ಅಪ್ಲೈ ಮಾಡ್ಬೇಕು, ನೀವು LLB ಬಾರ್ ಕೌನ್ಸಿಲ್ ಎಕ್ಸಾಮ್ ಎಲ್ಲ ಬರೆದು ತಗೋತಿರಲ್ಲ, ತಗೊಂಡು ತಕ್ಷಣ 2 ವರ್ಷ ಒಳಗೆ ನೀವು ಈ ಪದವಿಗೆ ಆಗಿದ್ರೆ ಅಪ್ಲೈ ಮಾಡ್ಬೇಕು. ಅಂಡ್ ಇಲ್ಲಿ ಅಪ್ಲೈ ಮಾಡಿದಾಗ 4 ವರ್ಷದ ತನಕ ನಿಮ್ಗೆ ಪ್ರತಿ ಅಭ್ಯರ್ಥಿಗೆ 4,000 ರೂಪಾಯಿ ಮಾಸಿಕ ಸ್ಟೈಫಂಡ್ ಸಿಗುತ್ತೆ. ಅಂದ್ರೆ ನಿಮಗೆ ಆ ಸೀನಿಯರ್ ಅಡ್ವೊಕೇಟ್ ಇಂದ ಏನೋ ನಿಮ್ಗೆ ದುಡ್ಡು ಸಿಕ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಸಿಕ್ಕಿದ್ರು ಪರವಾಗಿಲ್ಲ, ನೀವು ಇದಕ್ಕೆ ನೀವು ಅಪ್ಲೈ ಮಾಡಿದ್ರೆ. ಅಂಡ್ ಇಲ್ಲಿ ತುಂಬಾ ಬುದ್ಧಿವಂತರನ್ನ ತಗೋತಾರೆ. ಯಾಕೆ ತಗೋತಾರೆ ಅಂದ್ರೆ, ಎಷ್ಟು ಜನ ಲಾಯರ್ಸ್ ಗಳಿದ್ದಾರೆ ಇವಾಗ, ಎಲ್ಲಾ ಒಂದು ಅಡ್ವೊಕೇಟ್ ಟ್ರೈನಿಂಗ್ ತಗೊಳಲ್ಲ.
ಪ್ರತಿ ಜಿಲ್ಲೆಗೆ ಗರಿಷ್ಠ 10 ಜನ ಅಂತ ಆಯ್ಕೆ ಮಾಡ್ತಾರೆ. ಅಪ್ಲಿಕೇಶನ್ ಏನ್ ಹಾಕ್ತೀರಾ ಆ ಒಂದು ಹಿಂದುಳಿದ ವರ್ಗದ ಒಂದು ವೆಬ್ಸೈಟ್ ಅಡಿಯಲ್ಲಿ ನೀವು ನಿಮ್ಮ ಒಂದು ಮಾರ್ಕ್ಸ್ ನಿಮ್ಮ ಒಂದು ಇದೆಲ್ಲ ಕನ್ಸಿಡರ್ ಮಾಡಿ ಯಾರು ಚೆನ್ನಾಗಿ ಇದ್ ಮಾಡ್ತಾರೆ ಅಂತ 10 ಜನಕ್ಕೆ ಇದನ್ನ ಕೊಡ್ತಕ್ಕಂಥದ್ದು. ಪ್ರತಿ ಜಿಲ್ಲೆಗೆ 10 ಜನ ಅಂದ್ರೆ 30 ಜಿಲ್ಲೆ 30 ಜನ ಅಂತ ಹೋಗ್ಬೋದು ಆತರ. ಓಕೆ, ಎಷ್ಟು ಕೊಡ್ತಾರೆ? 4,000 ರೂಪಾಯಿ ಪರ್ ಮಂತ್ ಆಗಿ 4 ಇಯರ್ ತನಕ ಮ್ಯಾಕ್ಸಿಮಮ್ ಕೊಡ್ತಾರೆ. ಇದಿಷ್ಟು ಪ್ರಮುಖವಾಗಿ ನೀವು ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಇದು ನಮ್ಮ ಕರ್ನಾಟಕದ ಹಿಂದುಳಿದ ವರ್ಗದ ಆಯೋಗದ ಅಡಿಯಲ್ಲಿ ಬರುತ್ತೆ. ಇನ್ನು PM ದಕ್ಷ ಯೋಜನಾ, ಇದನ್ನು ಇಲ್ಲೇ ತಗೊಂಡಿದ್ದೀನಿ, ಅದನ್ನ ಸಪರೇಟ್ ವಿಡಿಯೋ ನಾನು ಇದನ್ನ ಮಾಡಿದ್ದೀನಿ. ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಕಮಿಷನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯಲ್ಲಿ ನಾನು ಈ ಸ್ಕೀಮ್ ನ ಮಾಡಿದ್ದೀನಿ. ಬಟ್ ಇದು ಟ್ರೈನಿಂಗ್ ಆಗಿರೋದ್ರಿಂದ, ಟ್ರೈನಿಂಗ್ ಸ್ಕೀಮ್ ಇದು ಕೂಡ ಆಗಿರೋದ್ರಿಂದ ಇದ್ರ ಅಡಿಯಲ್ಲೇ ಕವರ್ ಮಾಡ್ಬಿಡ್ತೀನಿ ಈ ವಿಡಿಯೋದಲ್ಲೇ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೆಂಟ್ರಲ್ ಗೌರ್ಮೆಂಟ್ ನಿಮ್ಗೆ ಗೊತ್ತಿದೆ, ಬರೀ ಸ್ಟೇಟ್ಮೆಂಟ್ ಗೌರ್ಮೆಂಟ್ ಕೇಳಲ್ಲ, ವೇರಿಯಸ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಸಿಲೆಬಸ್ ಅಲ್ಲಿ ಇದೆ. ಹಂಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ನೋಡಿ, ಇದು ಬೇರೆ ಬೇರೆ ಬರೀ ಹಿಂದುಳಿದ ವರ್ಗ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಕೇಳ್ತಾನೆ ಅಂತಲ್ಲ. ದಿಸ್ PM ದಕ್ಷ ಯೋಜನೆ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಡಿಯಲ್ಲಿ ಬರುತ್ತೆ, ನ್ಯಾಯ ಮತ್ತು ಸಬಲೀಕರಣದಲ್ಲಿ ಬರುತ್ತೆ. ಏನು PM ದಕ್ಷ ಯೋಜನಾ? ಇದು ಫುಲ್ ಫಾರ್ಮ್ ಗೊತ್ತಿರಬೇಕು. ಇಲ್ಲಿದೆ ನೋಡಿ, ಪ್ರಧಾನ ಮಂತ್ರಿ ದಕ್ಷತಾ ಅವ್ರ ಕುಶಲತಾ ಸಂಪನ್ನ ಹಿತಗ್ರಹಿ ಅಂತ ಕರಿತೀವಿ. ಪ್ರಧಾನ ಮಂತ್ರಿ ದಕ್ಷತಾ ಅವ್ರ ಕುಶಲತಾ ಸಂಪನ್ನ ಹಿತಗ್ರಹಿ ಅಂದ್ರೆ ಟ್ರೈನಿಂಗ್ ಕೊಡೋದು, ಅವ್ರ ಕೌಶಲ್ಯವನ್ನು ಹೆಚ್ಚಿಸೋದು, ಅವರ ಸ್ವಯಂ ಉದ್ಯೋಗ ಮಾಡಕ್ಕೆ ಅರಿವು ಮಾಡ್ಕೊಡ್ತಕ್ಕಂಥದ್ದು, ಅವರ ಸ್ಕಿಲ್ ಡೆವಲಪ್ ಮಾಡೋದು ಇದರ ಪ್ರಮುಖ ಉದ್ದೇಶ. ಓಕೆ, ಇದರಲ್ಲಿ ಅಲ್ಪಾವಧಿ, ದೀರ್ಘಾವಧಿ ಮತ್ತೆ ಎಂಪ್ಲಾಯ್ಮೆಂಟ್ ಬೇಸ್ ಈ ತರ 4 ಕ್ಯಾಟಗರಿ ಬರುತ್ತೆ. ಅದ್ ಮುಂದೆ ಹೇಳೋಣ. ಇದು ಬರೀ OBC ಮಾತ್ರ ಅಲ್ಲ, ಇದು SC ಕ್ಯಾಟಗರಿ ಅವ್ರಿಗೂ ಇದೆ, OBC ಅವ್ರಿಗೂ ಇದೆ, ಎಕನಾಮಿಕಲಿ ಬ್ಯಾಕ್ವರ್ಡ್ ಕಮಿಷನ್ ಒಂದು ಕ್ಲಾಸ್ಗೂ ಇದೆ, ಡಿನೋಟಿಫೈಡ್ ಟ್ರೈಬ್ಸ್ ಇದೆ, ಅರೆಮಾರಿ ತ್ಯಾಜ್ಯ ನಿರ್ಮೂಲನೆ ಮಾಡುವವರು ಅಂತವ್ರಿಗೂ ಕೂಡ ಈ ಒಂದು ಸ್ಕೀಮ್ ಇದೆ. ಹಂಗಾಗಿ ಈ ಸ್ಕೀಮ್ ನ 3 ಪಾರ್ಟ್ ನ ಕಾರ್ಪೊರೇಷನ್ ಅಡಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅಂದ್ರೆ ನ್ಯಾಷನಲ್ ಶೆಡ್ಯೂಲ್ ಕ್ಯಾಸ್ಟ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯಲ್ಲಿ, ಇನ್ನೊಂದು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯಲ್ಲಿ. ನಾನು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಅದ್ರ ಅಡಿಯಲ್ಲಿ ಈ ಸ್ಕೀಮು ಕೂಡ ಮಾಡಿದ್ದೀನಿ ಸ್ನೇಹಿತರೆ. ನಮ್ಮ ಪ್ಲೇಲಿಸ್ಟ್ ಸಿಗುತ್ತೆ. ಬಟ್ ಈ ಸ್ಕೀಮ್ ನ ಇಲ್ಲಿ ಯಾಕೆ ತಗೊಂಡಿದ್ದೀನಿ ಅಂದ್ರೆ ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಹೇಳೋಣ. ಮತ್ತೆ ಇದು ಟ್ರೈನಿಂಗ್ ಆಗಿರೋದ್ರಿಂದ ಇಲ್ಲೇ ನೀವು ನೋಡ್ಕೊಂಡ್ರೆ ರಿವಿಷನ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಇದೊಂದು ಕೇಂದ್ರದ ಯೋಜನೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಇದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅಡಿಯಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ ಇದನ್ನ. ಎಸ್, ಇಟ್ ಈಸ್ ಕಮಿಂಗ್ ಅಂಡರ್ ಮಿನಿಸ್ಟ್ರಿ ಆಫ್, ಇದಕ್ಕೆ ದುಡ್ಡು ಕೊಡ್ತಾ ಇರೋದು ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಪ್ರಾರಂಭ ಮಾಡಿರೋದು ಈ ಸಚಿವಾಲಯದಲ್ಲಿ 2021ರಲ್ಲಿ ಪ್ರಾರಂಭ ಮಾಡ್ತೀವಿ. ಇದನ್ನ ನೋಡಿ, 21ರಲ್ಲಿ ಪ್ರಾರಂಭ ಮಾಡ್ತೀವಿ, ಅದು ಕೇಳಬಹುದು ಡೇಟ್ ನಿಮ್ಮ ಎಕ್ಸಾಮ್ಗೆ. ಬಟ್ ಇದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ಶಿಪ್. ಯಾಕಂದ್ರೆ ಇದು ಕೌಶಲ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು, ನಿಮ್ಮ ಉದ್ಯೋಗವನ್ನ ಸ್ವಯಂ ಉದ್ಯೋಗ ಮಾಡಕ್ಕೆ ಹೆಲ್ಪ್ ಮಾಡ್ಕೊಡ್ತಕ್ಕಂಥದ್ದು. ಹಂಗಾಗಿ ಇದನ್ನ ದುಡ್ಡು ಅವ್ರು ಕೊಟ್ರೆ ಅವರು ಅದನ್ನ ಜಾರಿಗೆ ತಂದ್ರೆ ಸೋಷಿಯಲ್ ಜಸ್ಟಿಸ್, ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ಶಿಪ್ ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಮಿನಿಸ್ಟ್ರಿ. ಓಕೆ, ಅರ್ಥ ಆಗಿದೆಯಲ್ಲ ಏನೋ ಅಂತ? ವೆರಿ ಇಂಪಾರ್ಟೆಂಟ್. ಇಲ್ಲಿ ಏಜ್ ಕೂಡ ಇದೆ, 18ರಿಂದ 45 ವರ್ಷದ ಒಳಗಿರತಕ್ಕಂಥವ್ರಿಗೆ ಮಾಡ್ತಾರೆ. ಇಲ್ಲಿ ನೀವು ಟ್ರೈನಿಂಗ್ ಕೊಡಬೇಕಾದ್ರೆ ನಿಮ್ಗೆ ಒಂದಷ್ಟು ಸ್ಟೈಫಂಡ್ ಕೊಡ್ತಾರೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ. ಅಂದ್ರೆ ನಿಮಗೆ ಒಂದು ಡೈರೆಕ್ಟ್ ಆಗಿ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋ ತರ ಕೂಡ ಮಾಡ್ತಾರೆ. ಉದ್ದೇಶ ಇಷ್ಟೇ, ನಾನು ಆಲ್ರೆಡಿ ಹೇಳಿದೀನಿ ಏನು ಅಂತ. ಕುಶಲಕರ್ಮಿಗಳಿಗೆ ತಮ್ಮ ವೃತ್ತಿಯಲ್ಲಿ ತಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡ್ಕೊಳಕ್ಕೆ ಆಲ್ರೆಡಿ ನೀವು ಆ ಒಂದು ಈಗ ವಿಶ್ವಕರ್ಮ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೌರಿಕದ ಅಡಿಯಲ್ಲಿ ಬರ್ಬೋದು, ಅಥವಾ ಬೇರೆ ಈ ತರ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅವರ ಸ್ಕಿಲ್ ಇನ್ನೂ ಡೆವಲಪ್ ಮಾಡಿ ಇನ್ನು ಅವರು ಸ್ವಲ್ಪ ದೊಡ್ಡದಾಗಿ ಮಾಡೋಕೆ ಏನ್ ಬೇಕು ಅಂತದನ್ನೆಲ್ಲ ಮಾಡೋದು, ಸಹಾಯ ಮಾಡೋದು, ಇವೆಲ್ಲ ಮಾಡ್ತಾರೆ. ಇದರಲ್ಲಿ ನಾನು ನಿಮಗೆ ಹೇಳಿದೆ 4 ರೀತಿಯಾದ ಒಂದು ವರ್ಗೀಕರಣ ಮಾಡ್ತಾರೆ. ಇಲ್ಲಿ ನಾನು ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಕೌಶಲ ತರಬೇತಿ ವರ್ಗಗಳು ಕ್ಯಾಟಗರಿ 4 ವರ್ಗಗಳನ್ನ ಮಾಡ್ತಾರೆ. ಒಂದು ಉನ್ನತ ಕೌಶಲ್ಯ, ಪೂರ್ವಕಲಿಕಾ ಗುರುತಿಸುವಿಕೆ. ಪೂರ್ವಕಲಿಕಾ ಗುರುತಿಸುವಿಕೆ ಅಂತಂದ್ರೇನು? ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ ಬೇಕಂದ್ರೆ. ಇಲ್ಲಿ ನೋಡಿ, ಕನ್ನಡದ ಅಲ್ಪಾವಧಿ ತರಬೇತಿ ಅಂದ್ರೆ ಅಲ್ಪಾವಧಿ ಅಂದ್ರೆ ಸ್ಮಾಲ್ ಟರ್ಮ್ ಉದ್ಯಮಶೀಲ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅಂದ್ರೆ ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಮತ್ತೆ ಇನ್ನೊಂದು ದೀರ್ಘಾವಧಿ ಲಾಂಗ್ ಟರ್ಮ್ ಕೋರ್ಸ್ಗಳು, ಈಗ ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ ನೋಡಿ. RPL ಅಂದ್ರೆ ರೆಕಗ್ನೈಸೇಷನ್ ಆಫ್ ಪ್ರಯರ್ ಲರ್ನಿಂಗ್. ಓಕೆ, ಇಲ್ಲಿ ನೋಡಿ, ಶಾರ್ಟ್ ಟರ್ಮ್ ಟ್ರೈನಿಂಗ್, ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಮತ್ತೆ ಲಾಂಗ್ ಟರ್ಮ್ ಕೋರ್ಸಸ್ ಅಂತ ಎಲ್ಲ 4 ಕ್ಯಾಟಗರಿ ಮಾಡ್ತಾರೆ. ಇದ್ರ ಅಡಿಯಲ್ಲಿ ಏನೇನ್ ಮಾಡ್ತಾರೆ ಇದು ಬೇಕಾಗಿಲ್ಲ, ಬೇಕಾದ್ರೆ ನೋಡ್ಕೊಳ್ಳಿ, ಇದೇ ಕೊಡ್ತೀನಿ ನಾನು. ಈ ಒಂದು ರೆಕಗ್ನೈಸೇಷನ್ ಲರ್ನಿಂಗ್ ಪ್ರೋಗ್ರಾಮ್ ಅಂದ್ರೆ 1 ಮಂತ್ ನಿಮಗೆ ಈಗ ಅಪ್ ಸ್ಕಿಲ್ಲಿಂಗ್ ಅಂದ್ರೆ ನೀವು ಆಲ್ರೆಡಿ ಬಟ್ಟೆ ವೇವಿಂಗ್ ಮಾಡೋದಾಗಿರ್ಬೋದು, ಕಾರ್ಪೆಂಟ್ರಿ ಕೆಲಸ, ವೇಸ್ಟ್ ಸೆಗ್ರಿಗೇಷನ್ ಮಾಡುವಂತ ಕೆಲಸಗಾರರು, ಪೋಟರಿ ಅಂದ್ರೆ ಕುಂಬಾರಿಕೆ ಅಂತವ್ರಿಗೆ ನಿಮ್ಮ ಸ್ಕಿಲ್ ಅನ್ನು ಡೆವಲಪ್ ಮಾಡ್ತಕ್ಕಂಥದ್ದು ರೆಕಗ್ನೈಸೇಷನ್ ಆಫ್ ಪ್ರಯರ್ ಲರ್ನಿಂಗ್ ಅಂತ ಕರಿತೀವಿ. ಇಂಥವ್ರಿಗೆ 2,000 ರೂಪಾಯಿ ತಿಂಗಳಿಗೂ ಕೂಡ ಹಾಕ್ತಾರೆ. ಇದು 1 ತಿಂಗಳು ನಿಮ್ಗೆ ಕೊಡ್ತಕ್ಕಂಥದ್ದು.
ನೋಡಿ ಇದನ್ನ ಡೀಟೇಲ್ ಆಗಿ ಕೇಳಕ್ ಹೋಗಲ್ಲ. ಎಕ್ಸಾಮ್ ಅಲ್ಲಿ ನಿಮ್ಗೆ ಆಪ್ಷನಲ್ ಏನ್ ಕೇಳ್ತಾನೆ, ಈ ಪಿ ಎಂ ದಕ್ಷ ಸ್ಕಿಲ್ ಡೆವಲಪ್ಮೆಂಟ್ ನ ಎಷ್ಟು ಕ್ಯಾಟಗರಿ ಮಾಡ್ತೀವಿ, ಎಷ್ಟು ವರ್ಗಗಳಾಗಿ ಅಡಿಯಲ್ಲಿ ಮಾಡ್ತೀವಿ ಅಂತ ಕೇಳ್ಬೋದು. 4 ವರ್ಗಗಳು ಬೇಕಾದ್ರೆ ಆ ವರ್ಗಗಳ ಹೆಸರು ಕೇಳಬಹುದು. ಈ ಹೆಡ್ಡಿಂಗ್ ಇದೆಯಲ್ಲ, ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್. ನೋಡಿ, ಲಾಂಗ್ ಶಾರ್ಟ್ ಟರ್ಮ್ ಫೋಕಸ್ ಆನ್ ವೇಜ್ ಅಂಡ್ ಸೆಲ್ಫ್ ಹೆಲ್ಪ್ಮೆಂಟ್, ಸ್ವಂತ ಉದ್ಯೋಗ ಮಾಡಕ್ಕೆ ಈ ಶಾರ್ಟ್ ಟರ್ಮ್ ಟ್ರೈನಿಂಗ್ ಕೊಡ್ತಾರೆ 2 ರಿಂದ 5 ಮಂತ್. ಇನ್ನೊಂದು ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ 10 ರಿಂದ 15 ದಿನ ಕೊಡ್ತಕ್ಕಂಥದ್ದು. ಓಕೆ, ಅದ್ರ ಅಡಿಲಿ ಏನೇನ್ ಕೊಡ್ತಾರೆ ಏನೋ ಅದು ಬೇಕಾಗಿಲ್ಲ, ಅಷ್ಟೊಂದು ಡೀಟೇಲ್ ಆಗಿ ತಿಳ್ಕೊಳ್ಳೋ ನೆಸಿಟಿ ಇಲ್ಲ. ಬಟ್ ತಿಳ್ಕೊಬೇಕು ಅಂದ್ರೆ ಇದೆ, ನೋಡ್ಕೊಳ್ಳಿ. ಇಲ್ಲಿರೋದನ್ನ ಎಕ್ಸ್ಪ್ಲೇನ್ ಮಾಡೋ ನೆಸಿಟಿ ಇಲ್ಲ. ಬಟ್ ಈ 4 ವರ್ಗಗಳು ಯಾವ್ದು ಅನ್ನೋದು ನಿಮ್ಗೆ ಗೊತ್ತಿರಲಿ. ಕೆಲವು 3 ವರ್ಗನ 4 ವರ್ಗ ಕ್ಯಾಟಗರಿ ಮಾಡ್ತಾರ, ಅದ್ರ ಹೆಸರುಗಳೇನು ಇದಿಷ್ಟು ನೀವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಕನ್ನಡದಲ್ಲೂ ಇದೆ, ನೋಡ್ಕೊಳ್ಳಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಆ ಇದನ್ನ ಒಳಗಿರೋದಂತೂ ತುಂಬಾ ಡೀಟೇಲ್ ಏನ್ ಬೇಕಾಗಿಲ್ಲ. ಬಟ್ ಸ್ಟಿಲ್ ನೋಡ್ಕೋಬೇಕು ಅಂದ್ರೆ ನೋಡ್ಕೊಳ್ಳಿ, ಏನಿಲ್ಲ. ಇಲ್ಲಿ 3 ಪಾಯಿಂಟ್ ಇದೆ, 2-3 ಪಾಯಿಂಟ್ ನೀವೇ ನೋಡ್ಕೋತೀರಾ. ಎನಿವೇಸ್, ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ ಈ ವಿಡಿಯೋದಲ್ಲಿ. ಏನೋ ಒಂದಷ್ಟು ರಿವಿಷನ್ಸ್ ಆದಂಗೂ ಆಗುತ್ತೆ ನಿಮ್ಗೆ, ಒಂದಷ್ಟು ಅಪ್ಡೇಟ್ ಏನ್ ಪಾಯಿಂಟ್ಸ್ ಇದೋ ಅದನ್ನು ಕೂಡ ನಾನು ಕೊಟ್ಟಿದ್ದೀನಿ. ಸೊ ಇದು ಪ್ರಮುಖವಾಗಿ ಸ್ಕೀಮ್ಸ್ ಗಳ ರಿಲೇಟೆಡ್ ಅಪ್ಡೇಟ್ ಆಗಿರತಕ್ಕಂಥದ್ದು. ಇವೆಲ್ಲ ನಮ್ PDF ಅಲ್ಲಿ ಅಪ್ಡೇಟ್ ಆಗಿದೆ. ಯಾರು ಆಲ್ರೆಡಿ ತಗೊಂಡಿರ್ತೀರಾ ಅವ್ರು ಏನಿಲ್ಲ, ಒಂದ್ 2-3 ಪಾಯಿಂಟ್ಸ್ ಗಳೇನಿದೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ, ತಗೋಬಹುದು. ಇಮೇಲ್ ಐಡಿ ಕೊಟ್ಟು ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಮೊಬೈಲ್ ನ ಇಮೇಲ್ ಐಡಿ ಕರೆಕ್ಟ್ ಆಗಿರ್ಬೇಕು. ನೀವು ಪೇಮೆಂಟ್ ಮಾಡಿದ ತಕ್ಷಣ ಇಮೇಲ್ ಐಡಿ ಬರುತ್ತೆ, ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ಐಡಿ ಅಂತ ಬರುತ್ತೆ, ಅಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ಅದು ಓಪನ್ ಮಾಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.